ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಎಲ್ ಕ್ಲಾಸಿಕೋ ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸ್ಪೋರ್ಟ್ಸ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಮಗ ಏನಾಯ್ತು ಇವತ್ತಿನ ಮ್ಯಾಚು? ಮುಂಬೈ ಇಂಡಿಯನ್ಸ್ ಟಾಸ್ನ ಗೆಲ್ತಾ ಇದ್ದಂಗೆ ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೇಳ್ತಾ ಇದ್ದಂಗೆ ಈ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಬ್ಯಾಟಿಂಗಿಗೆ ಬರ್ತಾ ಇದ್ದಂಗೆ ಚೆನ್ನೈ ಸೂಪರ್ ಕಿಂಗ್ಸ್ ಗೊತ್ತಿತ್ತು ಇವ್ರಿಗೆ ತಿಪ್ಪೂರ್ಲಾಗ ಹೇಳಿದ್ದೆ ಪ್ರಿವ್ಯೂ ವಿಡಿಯೋ, ತಿಪ್ಪೂರ್ಲಾಗ ಹೊಡೆದ್ರು ಕೂಡ ಇವ್ರ ಕೈಲಿ 200 ಹೊಡ್ಸೋಕ್ಕಾಗಲ್ಲ ನೀವು ಅಂತ. ಹೌದು, 200 ಹೊಡೆಯೋಕ್ಕಾಗಲಿಲ್ಲ. ಅವರು ಏನೋ ಅಲ್ಪ ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ರು ಇವತ್ತು. ಶಿವಮ್ ದುಬೆ ಜೊತೆಗೆ ಜಡೇಜಾ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಮೇಯ್ನ್ ಕಾಂಟ್ರಿಬ್ಯೂಷನ್ ಆಯಿತು. ಸೊ ಇವರಿಬ್ಬರು ಮಸ್ತಾಗಿ ಆಡಿ ನಂಬರ್ 4 ಅಲ್ಲಿ ಜಡೇಜಾ ಬರ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ CSK ಬ್ಯಾಟಿಂಗು ಯಾವ ಥರ ಇದೆ ಅಂತ. ಸೊ ನನ್ನ ಪ್ರಕಾರ ಇನ್ನೂ ಬೇಕಿತ್ತು ಇವ್ರಿಗೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಬ್ಯಾಟಿಂಗ್ ಆಡೋದಕ್ಕೆ ಚೆನ್ನಾಗೇನಿತ್ತು. ವಿಕೆಟು 200 ಮಗ್ಲಿಗೆ ಅಥವಾ 200 ಬೇರೆನೇ ಬೇಕಾಗಿತ್ತು ಸ್ಕೋರ್. ಮುಂಬೈ ಇಂಡಿಯನ್ಸು ಕ್ವಾಲಿಟಿ ಇದೆ ಗುರು, ಬ್ಯಾಟಿಂಗ್ ಅಟ್ಯಾಕು ಹೇಳಿದೆ ಪ್ರಿವ್ಯೂಲಿ. ಇವತ್ತು 2-2 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ. RCB ಆ್ಯಂಡ್ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ ಹೇಳಿದೆ. 2-2 ಕೂಡ ಸಕ್ಸಸ್ಸು. ನಿನ್ನೆ ಒಂದು ಫೇಲ್ ಆಗಿತ್ತು, ಒಂದು ಸಕ್ಸಸ್ ಆಗಿತ್ತು. ಏನು ಆಡಿದ್ರು ಗುರು ಬ್ಯಾಟಿಂಗ್ನ. ರಶೀನ್ ಜೊತೆಗೆ ಓಪನ್ ಮಾಡಿದ್ರು ರಚೀನು. ಸೊ ರಚೀನ್ ನೋಡ್ತು ಅಂದರೆ ಏನು ಗುರು, ICC ಆಡೋದಕ್ಕೂ ICC ಟೂರ್ನಮೆಂಟ್ಸಲ್ಲಿ ಆಡೋದಕ್ಕೂ ICC ಟೂರ್ನಮೆಂಟ್ ಬಿಟ್ಬಿಡಿ ಅವ್ರ ನ್ಯಾಷನಲ್ ಟೀಮ್ಗೆ ಆಡೋದಕ್ಕೂ ಈ ಕಡೆ ಬಂದ್ಬಿಟ್ಟು CSK ಆಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಮಗ. ಅಶ್ವಾನಿ ಕುಮಾರ್ಗೆ ಎಡ್ಜಾಡ್ಕೊಂಡು ಗಾನ್ ಕೇಸ್ ಆಗ್ತಾ ಇದ್ದಂಗೆನೇ ಬಂದಿದ್ದ ತಕ್ಷಣ ಗಾನ್ ಕೇಸ್ ಅವರು ಈ ಕಡೆಯಿಂದ ಪಾರ್ಟ್ನರ್ಶಿಪ್ನ ರಶ್ವಿನ್ ಅವ್ರ ಜೊತೆಗೆ ಆಯುಷ್ ಅವರು ಬಿಲ್ಡ್ ಮಾಡಿದ್ರು. ಆಯುಷ್ ಅವರು ಚೆನ್ನಾಗೇನೆ ಕಾಣಿಸ್ಕೊಂಡ್ರು ಪೌಪ್ಲಲ್ಲಿ. ಜೊತೆಗೆ ರಶ್ವಿನ್ ಅವರು ಕೂಡ ಒಂದು ರೇಂಜಿಗೆ ಡೀಸೆಂಟಾಗಿ ಕಾಣಿಸ್ಕೊಂಡ್ರು. ಅವ್ರ ವಿಕೆಟ್ನ ಸ್ಟಂಪ್ ಔಟ್ ಎತ್ತಾ ಇದ್ದಂಗೆನೇ ಮಿಚೆಲ್ ಸ್ಯಾಂದರ್ ಇವಾಗ ಸಾಕಾಗಿ ಬೌಲಿಂಗ್ ಮಾಡಿದ್ದಾರೆ. ಮಿಚೆಲ್ ಸ್ಯಾಂದರ್ ಸಿಕ್ಕಾಪಡೆ ಎಕನಾಮಿಕಲ್ ಸ್ಪೆಲ್ಲು. ಬುಮ್ರಾ ಅವರು ಕೂಡ ಮಸ್ತಾಗಿ ಮಾಡಿದ್ದಾರೆ. 2 ವಿಕೆಟ್ ಬಿದ್ದಿದೆ ಬುಮ್ರಾಗೆ. ಧೋನಿದು ಜೊತೆಗೆ ದೂಬೆ ಆಟ ಮೆಚ್ಕೋಬೇಕು ಗುರು. ದೂಬೆ ಚೆನ್ನಾಗಿ ಆಡಿದ್ರು ಇವತ್ತು. ನೋಡೋದು ಅಂದರೆ ದೂಬೆನೂ ಚೆನ್ನಾಗಿ ಆಡಿದ್ರು. ಸ್ಲೋ ಆಗಿ ಸ್ಟಾರ್ಟ್ ಮಾಡಿದಂಥ ಜಡೇಜಾ ಆಮೇಲೆ ಲಾಸ್ಟಿಗೆ ಡೆತ್ತಲ್ಲಿ ಬಂದ್ಬಿಟ್ಟು ಮಸ್ತಾಗಿನೇ ಫಿನಿಶ್ ಮಾಡ್ಕೊಂಡು ಕೊಟ್ಟರು. ಸೊ ದುಬೆ ಪರ್ಫಾರ್ಮೆನ್ಸ್ ಮಿಡ್ಲ್ ಓವರ್ಸಲ್ಲಿ ಚೆನ್ನಾಗಿತ್ತು. ಜಡೇಜಾ ಪರ್ಫಾರ್ಮೆನ್ಸು ಡೆತ್ ಓವರ್ಸಲ್ಲಿ ಚೆನ್ನಾಗಿತ್ತು. ಮಧ್ಯದಲ್ಲಿ ಧೋನಿ ಬಂದ್ಬಿಟ್ಟು ಹೋದ್ರು, ಒಂದು ಅಲ್ಪ ಸ್ವಲ್ಪ ರನ್ನ ಹೊಡೆದ್ಬಿಟ್ಟು ಇವತ್ತು 2 ವಿಕೆಟ್ ಬಿದ್ದೈತೆ ಅಲ್ಲಿ ಬುಮ್ರಾ ಅವ್ರಿಗೆ. ಬುಮ್ರಾ 2 ವಿಕೆಟ್ ಧೋನಿ ಅವ್ರದ್ದು ಜೊತೆಗೆ ದುಬೆ ಅವ್ರದ್ದು ಎತ್ತಿದ್ದು. ಸೊ ಇನ್ನೇನಲ್ಲಿ ಏನು ಕಿತ್ಕೂಡೆ ಹಾಕಿದ್ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು ಹೊಡೆದ್ರಪ್ಪ 170+. ಅದೇ ಒಂದು ದೊಡ್ಡ ಟೋಟಲ್ ಇವ್ರಿಗೆ, ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಇದ್ದಂಗೆ ಇವ್ರಿಗೆ. 170 ಹೊಡಿತಾ ಇದ್ದಂಗೆನೇ. ಯಾಕಂದರೆ ಎಲ್ಲಿ ನೋಡಿದ್ರು CSK ಅವರು ಈ ಟೂರ್ನಮೆಂಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬ್ಯಾಟಿಂಗ್ ವೈಸ್ ಎಲ್ಲಿ ನೋಡಿದ್ದೀರಾ? ಸೊ ಇದೇ ದೊಡ್ಡ ಸ್ಕೋರ್ ಅಂತ ಅನ್ಕೋಬೇಕು. ಇನ್ ಕೇಸ್ ಮುಂಬೈ ಬ್ಯಾಟಿಂಗ್ ಆಡಿತ್ತು ಅಂದರೆ 200 ಟಾರ್ಗೆಟ್ ಕೊಟ್ಟಿತ್ತು ಅಂದರೆ ಪಕ್ಕ 100% ಇವ್ರು ಚೇಸ್ ಮಾಡ್ತಿರ್ಲಿಲ್ಲ ಇವರು. ಆಗಲ್ಲ ಇವ್ರ ಕೈ 200 ಹೊಡೆಯೋದಕ್ಕೆ. 200 ಹೊಡೆದ್ರೆ ಕೇಳ್ಕೊಬಿಡಿ ಗುರು. ಈ ಟೂರ್ನಮೆಂಟಲ್ಲಿ CSK 200 ಹೊಡೆದ್ರೆ ಕೇಳ್ಕೊಂಬಿಡಿ. ಬೇರೆ ಎಲ್ಲ ಟೀಮು ಹೊಡಿತಾರೆ, 200 ಹೊಡೆಯೋಂಥ ತಾಕತ್ತೈತೆ. ಬಟ್ CSKಗೆ 200 ಹೊಡೆಯೋಂಥ ತಾಕತ್ತು ಖಂಡಿತ ಇಲ್ಲ. ಇವಾಗೆಲ್ಲ CSK ಫ್ಯಾನ್ಸ್ಗಳು ಉದುರಿಸ್ತಿರ ಗೊತ್ತು ನನಗೆ, ಹಂಗೆ ಹಿಂಗೆ ಅಂತೆಲ್ಲ. ಇನ್ನು ಮುಂದಕ್ಕೆ 200 ಹೊಡೆಯೋಂಥ ಕೇಪಬಿಲಿಟಿ ಅಂತೂ ಇಲ್ಲವೇ ಇಲ್ಲ ಈ ಟೀಮಿಗೆ. ಸೊ ಪರವಾಗಿಲ್ಲ, ಬೌಲಿಂಗ್ನ ಡೀಸೆಂಟಾಗಿಯೇ ಮಾಡಿದರೆ ಮುಂಬೈ ಇಂಡಿಯನ್ಸ್ ಅವರು. ರೆಸ್ಟ್ರಿಕ್ಟ್ ಮಾಡೋದು CSK ಅವ್ರನ್ನ 176ಗೆ. ಸೊ ಇದನ್ನು ಚೇಸನ್ ಮಾಡೋದಕ್ಕಿಂತ ಬರ್ತಾರೆ ಮುಂಬೈ ಇಂಡಿಯನ್ಸ್. ಏನು ಕಿತ್ತುಗುಡ್ಡೆ ಹಾಕಿಲ್ಲ ಇವರು ಬೌಲಿಂಗಲ್ಲೂ. ಇವತ್ತು ಏನೂ ಆಗಿಲ್ಲ ಅಲ್ಲಿ. ಎಲ್ಲರಿಗೂ ಅಟ್ಯಾಕ್ ಮಾಡ್ರು. ಪತಿರಾಣಂಗೂ ಬಿಡಲಿಲ್ಲ, 130ಗೂ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ. ಮುಂಬೈ ಇಂಡಿಯನ್ಸ್ ಒಂದು ಸೈಡ್ ಮಾಡಿ ಬಿಸಾಕಿದ್ರು. 4 ಓವರ್ ಸ್ಪೇರ್ ಹೊಡೆದು ಬಿಸಾಕಿದ್ದಾರೆ ಇವತ್ತು ಮುಂಬೈ ಇಂಡಿಯನ್ಸ್ ಅವರು. ಇವ್ರಿಗೆ ಇನ್ನು ಏನಲ್ಲಿ 220, 230 ಕೊಟ್ಟರು ಟಾರ್ಗೆಟ್ ಆರಾಮಾಗಿ ಚೇಸನ್ ಮಾಡಿ ಬಿಸಾಕಿರೋರು. ಆ ರೇಂಜಿಗೆ ಆಡಿದ್ದು ರೋಹಿತ್ ಶರ್ಮಾ ಬ್ಯಾಟಿಂಗ್ನ. ಜೊತೆಗೆ ಬಂದು ಸೇರಿಕೊಂಡಿದ್ದು ಸೂರ್ಯಕುಮಾರ್ ಯಾದವ್. ಒಬ್ಬ ರಿಯಾನ್ ರಿಕಲ್ಟನ್ನು ಔಟ್ ಇತ್ತು ಅಲ್ಲಿ. ಆ್ಯಕ್ಚುಲಿ ಖಲೀಲ್ ಅಹ್ಮದ್ ಬೌಲಿಂಗಲ್ಲಿ LBW ಆಗಿರ್ತಾರೆ. ಧೋನಿ ಅವರು ರಿವ್ಯೂನೇ ತಗೊಂಡಿಲ್ಲ ಅಲ್ಲಿ. ಸಾರಿ, ರಿವ್ಯೂ ತೊಗೊಂಡು ಅವ್ರು ಬ್ಯಾಟೆಡ್ಸ್ ಆಯಿತು ಅಂತ ಅಂದ್ಕೊಂಡ್ರು ಅಂತ ಕಾಣಿಸುತ್ತೆ. ಅಲ್ಲಿ ನೋಡ್ರೆ ಪ್ಯಾಟ್ಸಿಗೆ ಫಸ್ಟ್ ಬಿದ್ದಿತ್ತು. ಇಲ್ಲಿ ನೋಡ್ದು ಅಂದರೆ ಕ್ಲೂಲೆಸ್ ಆದರು. ಸೊ ಕ್ಯಾಪ್ಟನ್ಸಿ ವಯಸ್ಸಾಗಿರಲಿ, ಎಲ್ಲ ವಯಸ್ಸಾಗಿರಲಿ, ಯಂತ್ರ ವಯಸ್ಸಾಗಿರಲಿ, ಏನೂ ಕೂಡ ಇವತ್ತು CSK ಪರ್ಫಾರ್ಮ್ ಮಾಡಿಲ್ಲ. 176 ಅಲ್ಲ ಈ ವಿಕೆಟ್ಲಿ ಟಾರ್ಗೆಟ್ ಎಲ್ಲ ಅನ್ನೋ ಥರ ತೋರಿಸ್ಕೊಂಡು ಕೊಟ್ಟರು ಮುಂಬೈ ಇಂಡಿಯನ್ಸ್ ಅವರು. ವಿಕೆಟ್ ಬೆಟರ್ ಆಗ್ತಾ ಹೋಯಿತು ಗುರು. ಸಿಂಪಲಾಗಿ ಹೇಳಬೇಕು ಅಂದರೆ ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಯಿತು. ರೋಹಿತ್ ಶರ್ಮಾ 6 6 ಸಿಗ್ತಾ ಇದ್ದಂಗೆ ಈ ಕಡೆ ಸೂರ್ಯಕುಮಾರ್ ಯಾದವ್ 5 6 ಇಟ್ಟಿರೋದು ಮಗ. 5 6 ಜೊತೆಗೆ 4ಗಳು ಬೆಜ್ಜಾನ್ ಇವತ್ತು ಬೌಂಡ್ರೀಸ್ಗಳಲ್ಲೇ ಡೀಲ್ ಮಾಡಿ ಬಿಸಾಕಿದ್ದಾರೆ ಸೂರ್ಯಕುಮಾರ್ ಯಾದವ್. ಜೊತೆಗೆ ರೋಹಿತ್ ಶರ್ಮಾ 30 ಬಾಲಿಗೆ 68 ಗುರು. ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ ಅಂತಂದರೆ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಇಲ್ಲ ನೀನಲ್ಲ ಗುರು ಅಗ್ರೆಸಿವ್ ಆಗಿ ಆಡ್ತಾ ಇರೋದು, ನಾನು ಅಗ್ರೆಸಿವ್ ಆಗಿ ಆಡ್ತೀನಿ ಅಂತ ತೋರಿಸ್ಕೊಂಡು ಕೊಡೋದು. ಪತಿರಾಣಗಂತೂ ಉಷ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಇವತ್ತು. ಏನು ಗುರು ನಿಂದು ಪತಿರಾಣ, ಬಾರಮ್ಮ ಶಿಷ್ಯ ಬಾ, ಕೊಡ್ತೀವಿ ಸರಿಯಾಗಿ ಇಟ್ಕೊಂಡು ಹೋಗು ಅಂತ. ಏನು ಗುರು ಟೈಮಿಂಗು? ರೋಹಿತ್ ಶರ್ಮಾ ಹೊಡಿತದ 6ಗಳು ಇವತ್ತು ನೋಡಿ. ಸಬ್ಲೈಮ್ ಫಾರ್ಮು ರೋಹಿತ್ ಶರ್ಮಾ ಅಟ್ ಇಟ್ಸ್ ಬೆಸ್ಟು. ಯಾರು ಕೂಡ ಅಂದ್ಕೊಂಡಿಲ್ಲ ರೋಹಿತ್ ಶರ್ಮಾ ಇದು ಈ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಒನ್ ಫೈನ್ ಡೇ ಎಲ್ಲ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ಕಾಣಿಸ್ತಿಲ್ಲ ಈ ಟೂರ್ನಮೆಂಟಲ್ಲಿ ಅವ್ರದ್ದು. ಸೊ ಇವತ್ತು ಬಂತು ನೋಡಿ 70+ ರನ್ಸು. ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿರ್ತಾರೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಅಂತೂ. ಕಳ್ಳದೋಗ್ಬಿಟ್ಟಿರ್ತಾರೆ. ಯಾಕಂದರೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ದೇನೆ ಅವರು. ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಅವ್ರ ಜೊತೆಗೆ ಜಾಯ್ನ್ ಆಗ್ಬಿಟ್ಟು ಮುಗಿಸ್ಕೊಂಡು ಕೊಟ್ಟರು. ರಿಯಾನ್ ರಿಕಲ್ಟನ್ ಒಂದೇ ವಿಕೆಟ್ ಬಿದ್ದಿರೋದು ಜಡೇಜಾಗಲ್ಲಿ. ಅವ್ರು ಮುಂಚೆನೇ ಔಟ್ ಆಗಬೇಕಾಗಿರುತ್ತೆ, ಸಿಂಗಲ್ ಡಿಜಿಟ್ ಔಟ್ ಆಗಬೇಕಾಗಿರುತ್ತೆ. ಅವರಿಂದ 20+ ರನ್ಸ್ನ ಓಡಿಸ್ಕೊತಾರೆ.
ಅವರು ಹೊಡೆಯಕ್ಕೆ ಹೋಗ್ಬಿಟ್ಟೆ ಬೌಂಡ್ರಿಯಲ್ಲಿ ಔಟ್ ಆಗಿದೆ, ಸ್ಟ್ರಗಲ್ ಮಾಡ್ಕೊಂಡೇನು ಔಟ್ ಆಗಿಲ್ಲ. ಸೇಸ್ತಾಗಿ ಮ್ಯಾಚ್ನ ಹೊಡೆದ್ಬಿಟ್ಟು ಮುಗಿಸಿದ್ರು. ಅದೇ ಹೇಳಿದ್ನಲ್ಲ, 230 ಟಾರ್ಗೆಟ್ನ ಕೊಟ್ಟಿದ್ರು ಕೂಡ ಹೊಡೆಯುವಂಥ ಕೇಪಬಿಲಿಟಿ ಮುಂಬೈ ಇಂಡಿಯನ್ಸ್ಗೆ ಖಂಡಿತ ಆಯಿತು. ಹೋಗಿರೋದೇ 1 ವಿಕೆಟ್. ಇವ್ರು ಬೌಲಿಂಗಲ್ಲೂ ಕೂಡ ಏನಂತ ಹೇಳ್ಕೊಳ್ಳೋವಂಥದ್ದೆಲ್ಲ ಏನೂ ಮಾಡಿಲ್ಲ CSK ಅವರು. ಬ್ಯಾಟಿಂಗಲ್ಲಿ ಅದೇ ಶಿವಮ್ ದುಬೆ ಜೊತೆಗೆ ಜಡೇಜಾ ಅವರ ಬ್ಯಾಟಿಂಗ್ನ ಮೆಚ್ಕೋಬೇಕಷ್ಟೇ, ಇನ್ನೇನೂ ಇಲ್ಲ. CSK ಕೊಲ್ಟೆ ಇಲ್ಲಿಂದ ಆಚೆಗೆ CSK ಕತೆ ಮುಗಿದು ಹೋದ ಅಧ್ಯಾಯ ಅಂತ ಅನ್ಕೊಬೇಕಷ್ಟೇ ಮಗ. ಸಿಗೋಣ ಮುಂದಿನ ವಿಡಿಯೋಲಿ. ಮುಗ್ದೋಗಿರೋರ ಬಗ್ಗೆ ಏನು ಮಾತು ಅಂತ ಹೇಳ್ತೀರಾ? ಸಿಗೋಣ. ವಾ.